ಎಲ್ರಿಗೂ ನಮಸ್ಕಾರ. ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಯಾರ್ಯಾರೆಲ್ಲ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್. ಯಾರೆಲ್ಲ ಹೊಸಬ್ರು ವೀಡಿಯೋ ನೋಡ್ತಿದ್ದೀರಾ ಅಥವಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಉಷಾಂತರಂಗ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕನಲ್ಲೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಹೊಸ ವೀಡಿಯೋಸ್ ಅಪ್ಲೋಡ್ ಆದಾಗೆಲ್ಲ ನಿಮಗೆ ನೋಟಿಫಿಕೇಷನ್ಸ್ ಬಂದಿರುತ್ತೆ. ನಿಮ್ಮ ಫ್ರೀ ಟೈಮಲ್ಲಿ ನನ್ನ ಎಲ್ಲ ವೀಡಿಯೋಸ್ನ ನೋಡ್ಬೋದು. ನಿಮಗೆ ನನ್ನ ಚಾನಲಲ್ಲಿ ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರದಿಂದ ಬರುವಂತಹ ಹೊಸ ಅಪ್ಡೇಟ್ಸ್ ಆಗಿರ್ಬೋದು, ಹೊಸ ಯೋಜನೆ ಬಗ್ಗೆ ಮಾಹಿತಿಗಳಾಗಿರ್ಬೋದು, ಪ್ರತಿಯೊಂದನ್ನು ಕೂಡ ಅಪ್ಡೇಟ್ ಮಾಡ್ತಿರ್ತೀನಿ. ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು BPL ಕಾರ್ಡ್ ಫಲಾನುಭವಿಗಳಿಗಾಗಿರ್ಬೋದು ಅಥವಾ ಅಂತ್ಯೋದಯ ಕಾರ್ಡ್ ಫಲಾನುಭವಿಗಳಿಗಾಗಿರ್ಬೋದು ಒಂದು ಭರ್ಜರಿ ಗುಡ್ ನ್ಯೂಸ್ನ ಕೊಟ್ಟಿದ್ದಾರೆ. ಹೌದು, ಏನಪ್ಪ ಅದು ಅಂತಂದರೆ ಕೊನೆಗೂ ಕೂಡ ಇಂದಿರಾ ರೇಷನ್ ಕಿಟ್ನ ಇವತ್ತು ಕೊಡ್ತೀವಿ, ನೆಕ್ಸ್ಟ್ ವೀಕ್ ಕೊಡ್ತೀವಿ ಅಥವಾ ಮುಂದಿನ ತಿಂಗಳು ಕೊಡ್ತೀವಿ, ಈ ಐಟಮ್ಸ್ ಎಲ್ಲ ಕೊಡ್ತೀವಿ ಅಂತ ಹೇಳೋದೇ ಆಯಿತು, ಕೊಡಲಿಲ್ಲ. ಈಗ ಒಂದು ಹೊಸ ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಐ ಹೋಪ್ ಇದನ್ನಾದರೂ ಸಕ್ಸಸ್ಫುಲ್ಲಾಗಿ ಕೊಡ್ತಾರೆ ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಅಂದರೆ ಇಷ್ಟು ದಿನ ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು, ರಾಜ್ಯ ಸರ್ಕಾರದಿಂದ ಅನ್ನಭಾಗ್ಯ ಯೋಜನೆ ಅಡಿ ಅಕ್ಕಿ ಮಾತ್ರ ಕೊಡ್ತಾ ಇದ್ರು, ಕೇಂದ್ರ ಸರ್ಕಾರದಿಂದ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರದಿಂದ ಆಗಿರ್ಬೋದು. ಬಟ್ ಇವಾಗ ಇನ್ನು ಮುಂದೆ ಏನಂದರೆ ಮೇ ತಿಂಗಳಿಂದ ಅಕ್ಕಿ ಜೊತೆಗೆ ನಮ್ಮ ರಾಜ್ಯ ಸರ್ಕಾರದಿಂದ ರಾಗಿ ಅಥವಾ ಜೋಳ ಎರಡರಲ್ಲಿ ಯಾವುದರ ಒಂದನ್ನ ಕೊಡ್ತೀವಿ ಅಂದ್ಬಿಟ್ಟು ಆಹಾರ ಸಚಿವರಾದಂತಹ KH ಮುನಿಯಪ್ಪ ಅವರು ಕೇಂದ್ರ ಸರ್ಕಾರದಿಂದನೂ ಕೂಡ ಮಾತಾಡಿ ಅವರು ಕೂಡ ಒಪ್ಕೊಂಡಿದ್ದಕ್ಕೆ ಈ ಒಂದು ಅನೌನ್ಸ್ಮೆಂಟ್ನ ಮಾಡಿದ್ದಾರೆ. ಅಕ್ಕಿ ಜೊತೆಗೆ ನೀವು ಯಾವ ಪ್ರದೇಶದಲ್ಲಿದ್ದೀರಾ ಅದಕ್ಕೆ ಅನುಗುಣವಾಗಿ ರಾಗಿ ಅಥವಾ ಜೋಳ ಎರಡರಲ್ಲಿ ಒಂದು ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದು ಮೇ ತಿಂಗಳಿಂದನೇ ಕೊಡ್ತಾರಂತೆ. ಐ ಹೋಪ್ ಅವ್ರು ಹೇಳ್ದಂಗೆ ಕೊಟ್ಟರೆ ಚೆನ್ನಾಗಿರುತ್ತೆ. ಯಾಕಂದರೆ ಪ್ರತಿ ಸತಿ ಹಿಂಗೆ ಬಂದು ಮೀಡಿಯಾ ಮುಂದೆ ಹೇಳಿಬಿಡ್ತಾರೆ, ಕೊಡೋದಿಲ್ಲ. ಈಗ ಇಂದಿರಾ ರೇಷನ್ ಕಿಟ್ ಕೂಡ ಹಿಂಗೆ ಆಯಿತು, ನೀವೇ ನೋಡಿದ್ದೀರಾ. ಈ ಕಿಟ್ಟಲ್ಲಿ ಇದು ಇಷ್ಟಿರುತ್ತೆ ಅಷ್ಟಿರುತ್ತೆ, 5 ಐಟಮ್ಸ್ ಇರುತ್ತೆ, ಈ ತಿಂಗಳಿಂದ ಕೊಡ್ತೀವಿ, ಮುಂದಿನ ತಿಂಗಳಿಂದ ಕೊಡ್ತೀವಿ, ಮತ್ತು ಕೆಟ್ಟ ಕಲರ್ಸ್ ಕೂಡ ಹೇಳಿದರು, ಈ ಒಂದು ಡಿಸ್ಟ್ರಿಕ್ಕಿಗೆ ಈ ಕಲರ್ ಕೊಡ್ತೀವಿ ಅಂತ ಎಲ್ಲ ಹೇಳಿದ್ರು, ಬಟ್ ಕೊಡಲಿಲ್ಲ. ಐ ಹೋಪ್ ಈ ಸತಿ ಕೂಡ ಅನೌನ್ಸ್ಮೆಂಟ್ ಮಾಡ್ದಂಗೆ ರಾಗಿ ಅಥವಾ ಜೋಳ ಕೊಟ್ಟರೆ ಚೆನ್ನಾಗಿರುತ್ತೆ ಅಂದ್ಕೊಂಡಿದ್ದೀನಿ. ಪೌಷ್ಟಿಕ ಆಹಾರನ ಒದಗಿಸೋಕ್ಕೆ ಅಂದ್ಬಿಟ್ಟು ಈ ಒಂದು ಡಿಸಿಷನ್ನ ತೊಗೊಂಡಿದ್ದಾರಂತೆ. ಈಗ ಆಲ್ರೆಡಿ 10 ತಿಂಗಳಿಗೆ ಆಗೋಷ್ಟು ಸ್ಟಾಕ್ ಇದೆ ನಮ್ಮ ಹತ್ರ ಅಂತ ಹೇಳಿದ್ದಾರೆ. ನಿಜ ಹೇಳಿದ್ದಾರೆ ಸುಳ್ಳು ಹೇಳಿದಾರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಹೇಳಿದ್ದಾರೆ. ಐ ಹೋಪ್ ಮೇ ತಿಂಗಳಿಂದ ಅಂದರೆ ಈ ತಿಂಗಳಿಂದ ಸಿಗೋ ಚಾನ್ಸಸ್ ಇರುತ್ತೆ. ಹಾಗೆ ಅವರು ಅವರು ಇನ್ನೊಂದು ಕೂಡ ಹೇಳಿದ್ದಾರೆ, BPL ರೇಷನ್ ಕಾರ್ಡ್ನ ಕ್ಯಾನ್ಸಲೇಷನ್ ಪ್ರೋಸೆಸ್ ಕೂಡ ಕಂಟಿನ್ಯೂಸ್ ಆಗಿ ನಡೀತಾ ಇದೆ. ಯಾರೆಲ್ಲ ಅನರ್ಹರು ಕೂಡ BPL ಕಾರ್ಡ್ ಅದು ನಿಮ್ಮ ಇನ್ಕಮ್ ಆಗಿರ್ಬೋದು ಅಥವಾ ನೀವು GST ಟ್ಯಾಕ್ಸ್ ಪೇಯರ್ಸ್ ಇರ್ತೀರ, ಸ್ವಂತ ಮನೆ ಅಥವಾ ಕಾರು, ಹಾಗೆ ನಿಮ್ಮ ಆದಾಯ ಇದಕ್ಕೆ ಅನುಗುಣವಾಗಿ, ಹಾಗೆ ಯಾರೆಲ್ಲ ಕಾರ್ಡ್ಗಳನ್ನ ರೆಗ್ಯುಲರಾಗಿ ಯೂಸ್ ಮಾಡ್ತಿರಲ್ಲ ಅವ್ರದ್ದೆಲ್ಲದು ಕೂಡ ಪ್ರತಿ ತಿಂಗಳು ಕ್ಯಾನ್ಸಲೇಷನ್ ಆಗ್ತಾನೇ ಇದೆ. ಅದು ನೆಕ್ಸ್ಟ್ ಮಂತಲ್ಲಿ ಅಂದರೆ ಈ ಮಂತ್ ಸ್ಟಾರ್ಟಿಂಗಲ್ಲಿ ಹೋದ ತಿಂಗಳದು ಎಷ್ಟು ಕಾರ್ಡ್ ಕ್ಯಾನ್ಸಲೇಷನ್ ಆಗಿದೆ ಅಂತ ಅವರ ಆಹಾರ ಇಲಾಖೆ ಅಧಿಕೃತ ವೆಬ್ಸೈಟಲ್ಲಿ ಅದನ್ನು ಮೆನ್ಷನ್ ಕೂಡ ಮಾಡಿರ್ತಾರೆ. ಅಂದರೆ ಯಾವ ಡಿಸ್ಟ್ರಿಕ್ಟಲ್ಲಿ ಎಷ್ಟು ಕಾರ್ಡ್ಗಳು ಕ್ಯಾನ್ಸಲ್ ಆಗಿದೆ, ಅವರ ರೇಷನ್ ಕಾರ್ಡ್ ನಂಬರ್ ಅಥವಾ ಹೆಸರು ಎಲ್ಲ ಮೆನ್ಷನ್ ಮಾಡಿರ್ತಾರೆ. ಹಾಗಾಗಿ ಕ್ಯಾನ್ಸಲೇಷನ್ ಕೂಡ ನಡೀತಿದೆ. ಅದ್ರ ಜೊತೆಗೆ ಇವಾಗ ಅಕ್ಕಿ ಜೊತೆ ನಾವು ಈ ರಾಗಿ ಅಥವಾ ಜೋಳನ ಕೂಡ ಕೊಡ್ತೀವಿ, ಪೌಷ್ಟಿಕಾಂಶ ನಾವು ಒದಗಿಸೋಕ್ಕೆ ಅಂದ್ಬಿಟ್ಟು ನಮ್ಮ ಸರ್ಕಾರದಿಂದ ಕೊಡುವಂಥದ್ದು ಮೇ ತಿಂಗಳೇ ಕೊಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಕೊಡ್ತಾರೆ ಏನು, ನಿಮಗೇನು ಅನಿಸುತ್ತೆ, ಅವ್ರು ಹೇಳ್ದಂಗೆ ಕೊಡ್ತಾರಾ ಏನು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇಂದಿರಾ ರೇಷನ್ ಕಿಟ್ ಬಗ್ಗೆ ಅವ್ರು ಏನೂ ಹೇಳಿಲ್ಲ, ಅಂದರೆ ಇನ್ನೂ ಲೇಟ್ ಆಗುತ್ತೋ ಅಥವಾ ಕೊಡೋದೇ ಇಲ್ವೋ ಅದ್ರ ಬಗ್ಗೆಯೂ ಕೂಡ ಐಡಿಯಾ ಇಲ್ಲ. ಅದ್ರ ಬಗ್ಗೆ ಏನು ಮೆನ್ಷನ್ ಮಾಡಿಲ್ಲ. ಜಸ್ಟ್ ನಾವು ಅಕ್ಕಿ ಜೊತೆಗೆ ಇವೆರಡರಲ್ಲಿ ಒಂದು ಐಟಮ್ನ ಕೊಡ್ತೀವಿ ಅಂದ್ಬಿಟ್ಟು ಹೇಳಿದ್ದಾರೆ. ಐ ಹೋಪ್ ಈ ವಿಡಿಯೋದಿಂದ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ. ಇದೇ ಥರ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಪೂರ್ತಿಯಾಗಿ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಹಾಗೆ ಯಾರೆಲ್ಲ BPL ಫಲಾನುಭವಿಗಳಿದ್ದಾರೆ ಅವ್ರಿಗೆಲ್ಲ ಈ ವಿಡಿಯೋ ಲಿಂಕ್ನ ಶೇರ್ ಮಾಡಿ. ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ.